ಬಿಜೆಪಿ ಅನೌನ್ಸ್ ಮಾಡಿದೆ. ನಿನ್ನೆ ಅಷ್ಟೇ ಚಿತ್ರದುರ್ಗ ಕ್ಷೇತ್ರದ ಲೋಕಸಭೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿತ್ತು. ಗೋವಿಂದ ಕಾರಜೋಳ ಅವರ ಹೆಸರು ಫೈನಲ್ ಆಗಿದೆ. ಇವಾಗ ನಮ್ಮ ಜೊತೆ ಗೋವಿಂದ ಕಾರಜೋಳ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಲೋಕಸಭೆ ಚುನಾವಣೆಗೆ ನಿಮಗೆ ಚಿತ್ರದುರ್ಗದಿಂದ ಟಿಕೆಟ್ ಅನೌನ್ಸ್ ಆಗಿದೆ ಸರ್. ಹೇಗೆ ಅನ್ನಿಸ್ತಿದೆ? ಫಸ್ಟ್ ಆಫ್ ಆಲ್ ನಮ್ಮ ರಾಷ್ಟ್ರೀಯ ನಾಯಕರು, ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು, ನಮ್ಮ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಮಿತ್ ಶಾಜಿಯವರು, ರಾಜ್ಯ ನಮ್ಮ ನಾಯಕರಾದ ಶ್ರೀ BS ಯಡಿಯೂರಪ್ಪನವರು, ರಾಜ್ಯ ಅಧ್ಯಕ್ಷರಾದ ಮಾನ್ಯ ಶ್ರೀ ವಿಜೇಂದ್ರವರು ಎಲ್ಲರೂ ಸೇರಿ ನನ್ನನ್ನು ಲೋಕಸಭೆಗೆ ಚಿತ್ರದುರ್ಗ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದೊಂದು ಜೀವನದಲ್ಲಿ ಅವಕಾಶ. ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೊಂದು ಅವಕಾಶ ದೊರಕಿದೆ. ನಮಗೆಲ್ಲ ಆದರ್ಶ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ದೇಶದ ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ದೇಶದ ರಕ್ಷಣೆ ಮಾಡಿದ್ದಾರೆ. ಇಡೀ ಪ್ರಪಂಚದ ಎಲ್ಲ ದೇಶಗಳ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿದ್ದಾರೆ. ಇಡೀ ಜಗತ್ತೇ ಇವತ್ತು ಭಾರತದ ಕಡೆ ನೋಡುವ ಹಾಗೆ ಆಡಳಿತವನ್ನು ಮಾಡಿದ್ದಾರೆ. ಅವರೇ ನಮಗೆ ಆದರ್ಶರು. ಅಷ್ಟೇ ಅಲ್ಲ, ನರೇಂದ್ರ ಮೋದಿಜಿಯವರು ಒಬ್ಬ ಅತ್ಯಂತ ಹಿಂದುಳಿದ ವರ್ಗದ ನಾಯಕರು. ಅವರು ಯಾವತ್ತೂ ಕೂಡ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಲಿಲ್ಲ, ಧರ್ಮದ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಲಿಲ್ಲ. ಅವರು ದೇಶ ಮೊದಲು, ಸರ್ವೋದಯ ಸಿದ್ಧಾಂತ, ಅಂತ್ಯೋದಯ ಕಾರ್ಯಕ್ರಮ, ಭ್ರಷ್ಟಾಚಾರ ಮುಕ್ತ ಭಾರತದ ಗುರಿಯನ್ನಿಟ್ಟುಕೊಂಡು ಆಡಳಿತವನ್ನು ಮಾಡಿರ್ತಕ್ಕಂಥವ್ರು. ಅವರು ಇವತ್ತು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗಬೇಕಂತೇಳಿ ದೇಶದ 140 ಕೋಟಿ ಜನ ಹಂಬಲಿಸ್ತಾ ಇದ್ದಾರೆ. ಇದೊಂದು ಜೀವನದಲ್ಲಿ ಸದಾವಕಾಶ. ಅವ್ರನ್ನ ನಾವು ನೋಡಿ ಎಲ್ಲರೂ ಕಲಿಬೇಕು. 23 ವರ್ಷಗಳ ಕಾಲ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಕಳಂಕರಹಿತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥವರು. ನನಗೆ ಇವತ್ತು ಖುಷಿಯಾಗಿದೆ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ JDS ಪಕ್ಷ ಎರಡೂ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ. JDSನವರು ಕೂಡ NDA ಪಾರ್ಟ್ನರ್ ಆಗಿದ್ದಾರೆ. ನಮ್ಮ ಹಿರಿಯರು, ದೇಶದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಮತ್ತು ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು JDS ರಾಜ್ಯ ಅಧ್ಯಕ್ಷರಾದ ಕುಮಾರಸ್ವಾಮಿಯವರು, ಅವರ ಜೊತೆಯಲ್ಲಿ ನಮ್ಮದು ಒಳ್ಳೆಯ ಸಂಬಂಧ ಇದೆ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಶಾಸಕನಾಗಿ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರದ್ದು ನಮ್ಮದು ಸ್ನೇಹ ಇದೆ, ಒಳ್ಳೆಯ ಸಂಬಂಧ ಇದೆ. ಅವರು ಕೂಡ ನನಗೆ ಆಶೀರ್ವಾದ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಮತ್ತು JDSನ ಜಿಲ್ಲೆಯ ಎಲ್ಲ ಮುಖಂಡರು ಈಗಾಗಲೇ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ, ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆಯಲ್ಲಿ ಸೇರಿ ಈ ಚುನಾವಣೆಯಲ್ಲಿ ಅತ್ಯಂತ ಅಧಿಕ ಮತಗಳಿಂದ ಗೆದ್ದು ಬರ್ತೀವಿ. ಅಷ್ಟೇ ಅಲ್ಲ, ದೇಶದಲ್ಲಿ 400ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಮತ್ತೆ ಪ್ರಧಾನಿ ಆಗ್ತಾರೆ ಮೋದಿಜಿಯವರು. ನಾನು ಮತದಾರ ಬಾಂಧವರಿಗೆ, ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೀನಿ, ಅವರೆಲ್ಲರೂ ಸೇರಿ ಒಕ್ಕಟ್ಟಾಗಿ ಒಂದಾಗಿ ಗೆಲ್ಲಿಸಬೇಕು. ಚಿತ್ರದುರ್ಗ ಜಿಲ್ಲೆ ಅತ್ಯಂತ ಹಿಂದುಳಿದ ಜಿಲ್ಲೆ, ನೀರಾವರಿ ವಂಚಿತ ಇದೆ, ಕೈಗಾರಿಕೆಗಳಿಲ್ಲ. ಅಲ್ಲಿದ್ದಂಥ ಕೈಗಾರಿಕೆಗಳು ಕೂಡ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸ್ಥಳೀಯರಿಗೆ ಉದ್ಯೋಗ ಸಿಗಬೇಕು, ಉತ್ತಮ ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು.
ಆ ನಿಟ್ಟಿನಲ್ಲಿ ನಾನು ಗಮನ ಹರಿಸಿ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಹಿಂದಿನಲ್ಲಿ ಒಂದು ಮಾತಿದೆ, ಸಬರ್ ಕಾ ಫಲ್ ಮೀಠಾ ಹೋತೆ ಅಂತ. ಲಾಸ್ಟ್ ಚಿತ್ರದುರ್ಗ ಕ್ಷೇತ್ರ ಟಿಕೆಟ್ ಅನೌನ್ಸ್ ಆಗಿಲ್ಲ, ಲಾಸ್ಟ್ ಮೂಮೆಂಟ್ ಎಲ್ಲ ಅನೌನ್ಸ್ ಆಯ್ತು. ಅದು ನಿಮ್ಮ ಹೆಸರೇ ಘೋಷಣೆ ಆಗಿದೆ ಸರ್. ಅದಕ್ಕೆ ನೋಡಿ, ಚಿತ್ರದುರ್ಗದ ಎಲ್ಲ ನಾಯಕರು, ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮತ್ತು ಈಗಿರ್ತಕ್ಕಂಥ ಹಾಲಿ ಸಂಸದರು, ಕೇಂದ್ರದ ಮಂತ್ರಿಗಳಾದ ನಾರಾಯಣ ಸ್ವಾಮಿಯವರು ಎಲ್ಲರೂ ನನ್ನದೇ ಹೆಸರು ಹೇಳಿ ಅವ್ರಿಗೆ ಕೂಡ ಈ ಸೀನಿಯರ್ ಇದ್ದಾರೆ, ಅನುಭವಸ್ಥರಿದ್ದಾರೆ, ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿ ಭರವಸೆಯನ್ನು ಇಟ್ಕೊಂಡು ನನಗೆ ಟಿಕೆಟ್ ನೀಡಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ. ಫಸ್ಟಿಗೆ ನೀವು ಹೇಳಿದ್ದು ಅವ್ರು ಹೇಳಿದ ಮೇಲೆ ನಿಮಗೆ ಸಿಕ್ಕಿದೆ. ಫಸ್ಟ್ ನಿಮಗೆ ಆಸಕ್ತಿ ಇರಲಿಲ್ಲ ಅಂತ ಕೇಳ್ಪಟ್ವಿ. ಆಸಕ್ತಿ ಅಂತಲ್ಲ, ಈಗ ಅವರಿದ್ದರು, ಅವ್ರು ಮುಂದುವರಿಬೇಕು ಅಂತ ನಾನು ಆಸೆ ಇತ್ತು. ನಾರಾಯಣ ಸ್ವಾಮಿಯವರು ಕೇಂದ್ರದ ಮಂತ್ರಿಗಳು, ಅವರೇ ಮುಂದುವರಿಬೇಕು ಅಂತ ಆಸೆ ಇತ್ತು. ಅವರು ರಾಜ್ಯದ ರಾಜಕಾರಣಕ್ಕೆ ಬರಬೇಕು, ಕೇಂದ್ರಕ್ಕೆ ನನಗೆ ಬೇಡ ಅಂಥೇಳಿ ನನ್ನ ಹೆಸರು ಸಲಹೆ ಮಾಡಿದ್ದಾರೆ. ಇವತ್ತು ಎಲ್ಲರೂ ಸೇರಿ, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು, JDS ನಾಯಕರು ಎಲ್ಲರೂ ಸೇರಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಾರೆ. ಸರ್, ಇನ್ನೊಂದು, ಚಿತ್ರದುರ್ಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಂದ್ರಪ್ಪ ಅವರಿದ್ದಾರೆ, ಅವ್ರ ಎದುರುಗಡೆ ಇವಾಗ ನೀವು ನಿಲ್ತಿದ್ದೀರಿ. ಫೈಟು ಹೇಗೆ ನಡೀತಿದೆ ಸರ್ ಅಂತ? ನೋಡಿ, ಕಾಂಗ್ರೆಸ್ಸು ಮುಳುಗೋ ಹಡಗ. ದೇಶದಲ್ಲಿ ಕಾಂಗ್ರೆಸ್ಸಿಗೆ ನಾಯಕತ್ವ ಇಲ್ಲ, ಹೀಗಾಗಿ ಕಾಂಗ್ರೆಸ್ ಅಧೋಗತಿಗೆ ಹೋಗಿದೆ. ನಾವು ನರೇಂದ್ರ ಮೋದಿಜಿಯವರ ಸಾಧನೆ ಮತ್ತು ರಾಜ್ಯದಲ್ಲಿ 2019ರಿಂದ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಮುಂದಿಟ್ಕೊಂಡು ಮತಯಾಚನೆ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಗೋವಿಂದ ಕಾರಜೋಳ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.